ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ಇವಾಗ ಹಸಿ ಮಾವಿನಕಾಯಿದು ಸೀಸನ್ ಆಗಿರೋದ್ರಿಂದ ನಾನು ಮಾಡಿರೋ ರೆಸಿಪಿ ಬಂದು ಗುಳುಂಬ ಅಂತ. ಜಾಮ್ ಥರ ಯೂಸ್ ಮಾಡ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಯಾವ ಥರ ಮಾಡಬೇಕು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ನೋಡಂಬರ್ರಿ. ನಾನಲ್ಲಿ ಈ ಥರ ಮಾವಿನಕಾಯಿ ತೊಗೊಂಡಿನಿ ನೋಡ್ರಿ. ಈ ಗುಳುಂಬ ಮಾಡೋಕ್ಕೆ ಆದಷ್ಟು ನೀವು ಸ್ವಲ್ಪ ಹುಳಿ ಕಡಿಮೆ ಇರೋ ಮಾವಿನಕಾಯಿನ ಯೂಸ್ ಮಾಡ್ಕೊರಿ. ಆಗ ಈ ಗುಳುಂಬ ತುಂಬಾ ಚೆನ್ನಾಗಿ ಆಗ್ತದ್ರಿ. ಈ ಥರ ಕ್ಲೀನಾಗಿ ಮಾವಿನಕಾಯಿ ಎಲ್ಲನೂ ತುಳ್ಕೊಂಡು ಬಿಡ್ಬೇಕ್ರಿ. ಈ ಮಾವಿನಕಾಯಿನ ಮೇಲ್ಗಡೆಯಿಂದ ಸಿಪ್ಪೆ ತಗೋಬೇಕು ನೋಡ್ರಿ. ಈ ಥರ ಎಲ್ಲನೂ ಇದೇ ಥರನೇ ತೊಗೊಂಡು ಬಿಡ್ತೀನಿ ರೀ ನಾನು. ನೋಡ್ಬೋದು, ಈ ಥರ ತಗೋದಿಟ್ಕೊಂಡಿನಿ ರೀ. ಎಕ್ಸ್ಟ್ರಾ ಏನಾದರೂ ಇದ್ದರೆ ತೊಗೊಂಡು ಬಿಡಬೇಕು. ಈ ಥರ ಮುಂದಿನ ತುದಿ ಎಲ್ಲನೂ ಅದಲ್ರಿ, ಇದನ್ನು ಕೂಡ ಅದೇ ಥರನೇ ಕ್ಲೀನ್ ಮಾಡ್ಕೊತೀನಿ ನೋಡ್ರಿ. ಬೇಕಿದ್ರೆ ಚಾಕುವಿಂದ ಕೂಡ ಕಟ್ ಮಾಡ್ಕೋಬೋದು. ಮಾವಿನಕಾಯಲ್ಲೂ ತುಂಬಾ ವೆರೈಟೀಸ್ ಸಿಗ್ತಾವ್ರಿ. ಯಾವುದಾದ್ರೂ ತಂದು ಈ ಥರ ಮಾಡ್ಕೋಬಹುದು. ಆದರೆ ಸ್ವಲ್ಪ ಹುಳಿ ಕಡಿಮೆ ಇರೋದನ್ನು ತಗೋರಿ. ನೋಡ್ರಿ, ಈ ಥರ ಮೇಲಿಂದು ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈ ಥರ ಒಂದು ತುರಿಯೋ ಮಣೆಯಲ್ಲಿ ತುರ್ಕೋಬೇಕು ನೋಡ್ರಿ. ನೀವು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ಕೋತೀರ ನೋಡಿ. ಆ ಎಲ್ಲ ಮಾವಿನಕಾಯಿನೂ ಕೂಡ ಇದೇ ಥರನೇ ತುರ್ಕೋಬೇಕು ನೋಡ್ರಿ. ನಮ್ಮ ಕಡೆ ಇದನ್ನು ಹೆರ್ಚೋ ಮಣಿ ಅಂತಾರ್ರಿ. ನೋಡ್ಬೋದು, ಈ ಥರ ಎಲ್ಲನೂ ಸುತ್ತ ತಿರುಗಿಸ್ಕೊಂಡು ಮಾವಿನಕಾಯಿನ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ಇದು ಒಟ್ಟಾಳಿ ಅದ ನೋಡ್ರಿ, ಇದನ್ನು ಬಿಸಾಕಬೇಕು. ಈ ಥರ ಕ್ಲೀನಾಗಿ ಎಲ್ಲವನ್ನು ತೆಗೆದಿಟ್ಕೋಬೇಕು ನೋಡ್ರಿ. ನೋಡ್ಬೋದು, ನಾನು ಒಂದು ದಪ್ಪ ಮಾವಿನಕಾಯಿನ ಹೆರ್ಚಿದ್ದೀನಿ, ಇಷ್ಟೊಂದು ಆಗಿದೆ. ಈಗ ನೋಡ್ರಿ, ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಅದಕ್ಕೆ ಇದನ್ನು ಹಾಕೋತೀನಿ. ತುರಿದಿರೋ ಮಾವಿನಕಾಯಿ ನೋಡ್ರಿ. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕೊಳತ್ತೀನಿ ರೀ. ಈ ತುಪ್ಪ ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಈಗ ನೋಡ್ರಿ, ಸರಿಯಾಗಿ ಫ್ರೈ ಆಗ್ಯದ ನೋಡ್ರಿ. ನೀರಿನ ಅಂಶ ಎಲ್ಲ ಹೋಗಿಬಿಟ್ಟದ. ಈ ಹಂತದೊಳಗೆ ಬೆಲ್ಲ ಹಾಕೋಬೇಕು ನೋಡ್ರಿ. ಕ್ವಾಂಟಿಟಿಗೆ ತಕ್ಕಷ್ಟು ನೋಡಿಕೊಂಡು ಹಾಕೋರಿ. ನಿಮಗೆ ಸಿಹಿ ಎಷ್ಟು ಇಷ್ಟ ಆಗ್ತದೆ ನೋಡ್ರಿ, ಅಷ್ಟು ಬೆಲ್ಲ ಹಾಕೋಬೇಕು ನೋಡ್ರಿ. ಬೆಲ್ಲ ಎಲ್ಲ ಹಾಕೋದಾದ್ಮೇಲೆ ಸರಿಯಾಗಿ ತಿರುವಾಡ್ಬೇಕ್ರಿ. ಈ ಬೆಲ್ಲ ಎಲ್ಲ ಕರಿಗಿ ಗಟ್ಟಿ ಆಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸರಿಯಾಗಿ. ನೋಡ್ರಿ, ಈ ಥರ ಬೆಲ್ಲ ಎಲ್ಲ ಕರಗ್ಯದ್ರಿ. ಇದು ಇನ್ನೂ ಗಟ್ಟಿ ಆಗ್ಬೇಕು ನೋಡ್ರಿ. ಈ ಹಂತದೊಳಗೆ ಏಲಕ್ಕಿನ ಹಾಕೋಬೇಕು. ಈ ಥರ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಏಲಕ್ಕಿನ ಹಾಕೋತೀನಿ ರೀ. ಈ ಥರ ಏಲಕ್ಕಿ ಹಾಕೋದ್ರಿಂದ ಘಮ ತುಂಬಾ ಚೆನ್ನಾಗಿ ಬರ್ತದ್ರಿ. ನೀವು ಬೇಕಾದರೆ ಇದಕ್ಕೆ ಗಸಗಸೆ ಕೂಡ ಹಾಕೋಬಹುದು. ನಾನಿಲ್ಲಿ ಗಸಗಸೆ ಹಾಕ್ತಾಯಿಲ್ಲ, ಬರೀ ಏಲಕ್ಕಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಇದೇ ಥರನೇ ಫ್ರೈ ಮಾಡ್ಕೋಬೇಕು. ಈ ಥರ ಮೇಲ್ಗಡೆಯಿಂದ ಹಾಕಿದ ಕೂಡಲೇ ಪಟ್ಟಂತ ಬೀಳಬಾರ್ದು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಣ ಬರಬೇಕು ನೋಡ್ರಿ. ನೋಡ್ರಿ, ಈ ಥರ ಎಲ್ಲನೂ ಕುದ್ಮೇಲೆ ಕಲರ್ ಚೇಂಜ್ ಆಗ್ಯದ ನೋಡ್ಬೋದು. ಈ ಥರ ಆಗ್ಬೇಕು ನೋಡ್ರಿ. ನೋಡ್ಬೋದು, ಈ ಥರ ಗಟ್ಟಿಯಾಗಿ ಆಣ ಬಂದು ಇರೋ ಥರ ಆಗ್ಯದ್ರಿ. ಈ ಥರ ಆದ ಕೂಡಲೇ ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡಬೇಕು. ನಾನಿಲ್ಲಿ ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡ್ಬೋದು, ಈ ಥರ ಆಗ್ಯದ. ಇದನ್ನು ಗುಳುಂಬ ಅಂತ ಕರೀತಾರ್ರಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಜಾಮ್ ಥರ ಟೇಸ್ಟಿಯಾಗಿ ಇರ್ತದ್ರಿ. ಗ್ರೀನ್ ಮಾವಿನಕಾಯಿ ಜಾಮ್ ಅಂತ ಕೂಡ ಕರಿಬಹುದು ಇದನ್ನು. ಅಷ್ಟು ಚೆನ್ನಾಗಿರ್ತದ್ರಿ. ತುಂಬಾ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಚಪಾತಿಯಲ್ಲಿ ಸುತ್ತಕೊಟ್ರೆ ಮಧ್ಯ ಮಧ್ಯ ಹುಳಿ ಹುಳಿ ಬೆಲ್ಲ ತುಂಬಾ ಟೇಸ್ಟಿಯಾಗಿ ಜಾಮ್ ಥರ ಇರ್ತದೆ ನೋಡ್ರಿ. ನೋಡ್ಬೋದು, ಈ ಥರ ಚಪಾತಿ ರೋಲನ್ನು ಮಾಡಿಕೊಟ್ರೆ ಮಕ್ಕಳು ಇನ್ನೂ ಬೇಕು ಅಂತ ತಿಂತಾರೆ. ನೋಡ್ಬೋದು, ರೋಲಲ್ಲಿ ಯಾವ ಥರ ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ. ನಾಲ್ಗೆಗೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಈ ಥರ ಒಂದು ಸಲ ಮಾಡಿ ನೋಡ್ರಿ, ಹೆಂಗಾಗಿದೆ ಅಂತ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.